ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನು ಈ ಥರ ಕೆಸುವಿನ ಎಲೆಯಿಂದ ಈ ಥರ ಗಂಟನ್ನು ಕಟ್ಟಿಕೊಂಡು ಕೆಸುವಿನ ಎಲೆಯ ತೇಟ್ಲದ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಹೆಸರು ಕಾಳನ್ನು ಹಾಕ್ಕೊಂಡು ಮಾಡ್ತಾ ಇದ್ದೇನೆ. ನೋಡಿ, ಗಂಟು ಎಷ್ಟು ಚೆನ್ನಾಗಿ ಉಂಟು ಮತ್ತು ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರ್ತದೆ. ಇದು ಹೆಸರು ಕಾಳಿನೊಟ್ಟಿಗೆ ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಮತ್ತು ಸುಲಭವಾಗಿ ಮಾಡ್ಬೋದು. ನಾವು ಒಂದು 2 ಸಲ ಟ್ರೈ ಮಾಡಿದರೆ ಚೆನ್ನಾಗಿ ಈ ಥರ ಗಂಟು ಕಟ್ಟಿಕೊಂಡು ಮಾಡ್ಬೋದು. ತುಂಬ ಸುಲಭವಾಗಿರ್ತದೆ, ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ತಿಯಾದ ರೆಸಿಪಿ ಕೂಡ. ಆಟಿಯಲ್ಲೆಲ್ಲ ಈ ಕೆಸುವಿನ ಎಲೆಯದ್ದು ರೆಸಿಪಿಯನ್ನು ಜಾಸ್ತಿ ಮಾಡ್ತಾರೆ. ಈಗ ಇದನ್ನು ಹೇಗೆ ಮಾಡೋದಂತ ನೋಡುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ನಾನಿಲ್ಲಿ ನೋಡಿ ಕೆಸುವಿನ ಎಲೆಯನ್ನು ತಗೊಂಡಿದ್ದೇನೆ. ಇದು ಫ್ರೆಶ್ ಎಲೆ ಆಗಿರಬಾರ್ದು. ನೀವು ಮೊದಲಿನ ದಿವಸ ಎಲೆ ಕಟ್ ಮಾಡಿ ಇಟ್ಕೊಂಡು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿಟ್ಕೊಳ್ಬೋದು ಅಥವಾ ಹಾಗೆ ಇಟ್ಟರು ಆಗ್ಬೋದು. ಎಲೆ ಚೆನ್ನಾಗಿ ಬಾಡಿರಬೇಕು. ನೋಡಿ, ಈ ಥರ ಒಂಥರ ಬಟ್ಟೆ ಥರ ಫ್ಲೆಕ್ಸಿಬಲ್, ಅಂದರೆ ಬಟ್ಟೆ ಥರ ಇರಬೇಕು ಅದು ಎಲೆ. ಫ್ರೆಶ್ ಎಲೆ ನೋಡಿ, ಅದನ್ನು ಬಗ್ಗಿಸಿದರೆ ಹರಿತದಲ್ಲ, ಆ ಥರ ಇರಬಾರ್ದು. ಇದು ಚೆನ್ನಾಗಿ ಬಾಡಿರಬೇಕು. ಬಾಡಿರುವ ಎಲೆಯಲ್ಲಿ ನಾವು ಈ ಥರ ಗಂಟನ್ನು ಕಟ್ಕೊಳ್ಬೋದು. ಈ ಥರ ನೋಡಿ, ಇದು ಬಟ್ಟೆ ಥರ ಆಗಿದೆ ಬಾಡಿ. ಮತ್ತು ಈ ಥರ ಬಾಡಿದರೆ ಅದು ತುರಿಸೋದು ಸಹ ಇಲ್ಲ, ಕೆರೆತ ಸಹ ಕಡಿಮೆ ಇರ್ತದೆ. ಈಗ ಈ ಎಲೆಯನ್ನು ಈ ಥರ ನೋಡಿ, ಈ ಥರ ನಾವು ಕೈಯಿಂದ ಈ ಥರ ತಿರುಗಿಸ್ಕೊಳ್ಬೇಕು. ನೋಡಿ, ಈ ಥರ ಪೈಪ್ ಥರ ಮಾಡಿಕೊಂಡು ಆಮೇಲೆ ಇದನ್ನು ಗಂಟು ಥರ ಹಾಕಬೇಕು. ಈ ಸೂಡಿ ಕಟ್ಟುವಾಗೆಲ್ಲ ಅಜ್ಜಿಯವರು ಸೂಡಿ ಕಟ್ಟುವಾಗೆಲ್ಲ ಗಂಟು ಹಾಕ್ತಾರಲ್ಲ ಕೂದಲಿಗೆ, ಅದೇ ಥರ ಈ ಥರ ಹಾಕ್ಕೊಳ್ಬೇಕು. ಅಂದರೆ ಸ್ವಲ್ಪ ಅಂದರೆ ಈ ಥರ ಇದನ್ನು ಒಂದು ಸಲ ರೌಂಡ್ ತಿರುಗಿಸ್ಕೊಂಡು ಉಳಿದದನ್ನು ಅದನ್ನು ಫೋಲ್ಡ್ ಮಾಡಿ ಇದರ ಒಳಗೆ ಟೈಟಾಗಿ ಸಿಕ್ಕಿಸ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ರೌಂಡಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ಆಮೇಲೆ ಇದನ್ನು ರೌಂಡಾಗಿ ತಿರುಗಿಸ್ಕೊಂಡು ಉಳಿದದನ್ನು ಇದರ ಒಳಗೆ ತುಂಬಿಸ್ಕೊಂಡ್ರೆ ಆಯಿತು. ಮತ್ತು ಸ್ವಲ್ಪ ಟೈಟಾಗಿ ತುಂಬಿಸ್ಕೊಳ್ಬೇಕು, ಇಲ್ಲಾಂದರೆ ಬೇಯುವಾಗ ಅದು ಬಿಟ್ಕೊಳ್ತದೆ. ಈ ಥರ ನಾನು ಎಲ್ಲ ಎಲೆಗಳಿಂದ ಈ ಥರ ಗಂಟನ್ನು ಕಟ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಇಷ್ಟು ಆಗಿದೆ. ಇದು ಚೆನ್ನಾಗಿ ಬಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಂದಿದೆ. ಬಾಡಲಿಲ್ಲ ಅಂದರೆ ಫ್ರೆಶ್ ಎಲೆಯಿಂದ ಈ ಥರ ಬರೋದಿಲ್ಲ, ಅದು ನಾವು ತಿರುಗಿಸುವಾಗ ಅದು ಕಟ್ ಆಗ್ತದೆ ಫ್ರೆಶ್ ಎಲೆಯಲ್ಲಿ ಯೂಸ್ ಮಾಡಿದರೆ. ನೋಡಿ, ಈಗ ಇದನ್ನು ಬದಿಗಿಟ್ಕೊಳ್ತಾ ಇದ್ದೇನೆ. ರೆಡಿಯಾಗಿದೆ. ಈಗ ಇಲ್ಲಿ ನಾನು ಫಸ್ಟಿಗೆ ನೋಡಿ ಇಷ್ಟು ಹುಳಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹುಳಿ ನೀರೊಟ್ಟಿಗೆ ಕಲಸ್ಕೊಳ್ತೇನೆ. ಹುಳಿ ನೀರು ಮಾಡಿಟ್ಕೊಳ್ತೇನೆ ಚೆನ್ನಾಗಿ. ಅಂದರೆ ಹುಳಿಯನ್ನು ನೀರೊಟ್ಟಿಗೆ ಸರಿಯಾಗಿ ಕಲಸಿ ಹುಳಿ ನೀರು ಮಾಡಿಟ್ಕೊಂಡಿದ್ದೇನೆ. ಈಗ ಇದನ್ನು ಇದರೊಟ್ಟಿಗೆ ಬೇಯಿಸಲಿಕ್ಕೆ ಉಂಟು. ಇಲ್ಲಿ ನಾನೊಂದು ಬಾಣಲೆಯಲ್ಲಿ ನಾನು ಮಾಡಿಟ್ಟುಕೊಂಡ ಕೆಸುವಿನ ಎಲೆ ಗಂಟುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ, ಅಂದರೆ ತೇಟ್ಲವನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೀಗ ನಾನು ರೆಡಿ ಮಾಡಿಟ್ಕೊಂಡ ಹುಳಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೊಂದು ಕರೆಕ್ಟಾಗಿ ಒಂದು 15 ನಿಮಿಷ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗ್ತದೆ. ಉಪ್ಪೇನು ಹಾಕೋದು ಬೇಡ, ಬರೀ ಹುಳಿ ನೀರು ಹಾಕ್ಕೊಂಡ್ರೆ ಸಾಕು. ಮತ್ತು ಇದು ಹುಳಿ ನೀರಲ್ಲಿ 15 ನಿಮಿಷ ಕರೆಕ್ಟಾಗಿ ಬೇಯಬೇಕು. ನೀವು ಬೇಕಾದ್ರೆ ನೀರು ಒಂಚೂರು ಕಡಿಮೆ ಬೇಕಾದ್ರೂ ತಗೊಳ್ಬೋದು. ನಾನಿಲ್ಲಿ ನೀರು ಸ್ವಲ್ಪ ಜಾಸ್ತಿ ಆಯಿತು ಹಾಕ್ಕೊಂಡದ್ದು. ನೀವು ಬೇಕಾದರೆ ಒಂದು ಸ್ವಲ್ಪ ಕಡಿಮೆ ನೀರು ತಗೊಂಡು ಚೆನ್ನಾಗಿ 15 ನಿಮಿಷ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಮತ್ತು ಇದನ್ನು ಕಲಸಲಿಕ್ಕೆ ಹೋಗಬಾರ್ದು, ಹಾಗೆ ಬೇಯ್ತಾ ಇರ್ತದೆ ಅದು ನೀರು ಹಾಕಿರೋದ್ರಿಂದ. ಈಗ ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಕೊಕೊನಟ್ ಆಯಿಲನ್ನು ತಗೊಂಡಿದ್ದೇನೆ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದೇನೆ. ಮೆಂತ್ಯ ಸ್ವಲ್ಪ ಫ್ರೈ ಆಗುವಾಗ ಒಂದು 2.5 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಒಂಥರ ಒಳ್ಳೆ ಪರಿಮಳ ಬರ್ತದೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಆ ಸ್ಟೇಜ್ಗೆ ನಾನು ಇದರಲ್ಲಿ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಜೀರಿಗೆಯನ್ನು ತುಂಬ ಕೆಂಪಾಗುವಾಗೆಲ್ಲ ಹುರಿಬೇಕಂತ ಇಲ್ಲ. ಒಂಚೂರು ಜೀರಿಗೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೇನೆ. ಇದಾದಮೇಲೆ ಇದಕ್ಕೆ ನಾನು ಇಲ್ಲಿ 3 ಗಿಡ್ಡ ಮೆಣಸು ಮತ್ತು 4 ಉದ್ದ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಮೊದಲೇ ಹುರ್ಕೊಂಡಿರೋದ್ರಿಂದ ಆಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಹುರ್ಕೊಳ್ಳಿಲ್ಲ ಅಂದರೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಫಸ್ಟಿಗೆ ಮೆಣಸನ್ನು. ನಾನಿಲ್ಲಿ ಆಲ್ರೆಡಿ ಹುರ್ಕೊಂಡಿದ್ದೇನೆ, ಅದರಿಂದ ಇದಕ್ಕೆ ಹಾಕಿ ಇನ್ನೊಂದು ಸಲ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದು ಸ್ವಲ್ಪ ಅಂದರೆ ಬಿಸಿಯಾಗೋವರೆಗೆ ಮಾತ್ರ ನಾನು ಫ್ರೈ ಮಾಡಿದ್ದೇನೆ. ಇಲ್ಲಿ ಮಿಕ್ಸಿ ಜಾರಿಗೆ ನಾವು ಈಗ ಫ್ರೈ ಮಾಡಿಟ್ಟುಕೊಂಡ
ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಮೆಣಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಹುರಿಯುವಾಗ ಎಲ್ಲ. ಮತ್ತು ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಹಳದಿ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನೋಡಿ ಈ ಥರ ತುಂಬ ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಳ್ಳಿಲ್ಲ, ಪೌಡರ್ ಮಾಡ್ಕೊಳ್ಳೋ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅಂದರೆ 1.5-2 ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆಯನ್ನು ಹಾಕೊಂಡ್ಮೇಲೆ ಸಾಸಿವೆ ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಸಾಸಿವೆ ಪಟ ಆಗಬೇಕು. ಅದರ ನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸಾಸಿವೆ ಪಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಂದು ಅರ್ಧ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಉದ್ದಿನ ಬೇಳೆಗೆ ಕ್ರಿಸ್ಪಿನೆಸ್ ಬರಬೇಕು. ಅಂದರೆ ಒಂದು ನಿಮಿಷ ಸ್ವಲ್ಪ ಇದನ್ನು ಚೆನ್ನಾಗಿ ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಜಜ್ಜಿಟ್ಟುಕೊಂಡ 6 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಜಜ್ಜಿಕೊಂಡಿದ್ದೇನೆ. ಆ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಕಲರ್ ತುಂಬ ಬ್ರೌನ್ ಆಗಬೇಕಂತೆಲ್ಲ ಏನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಪಿಂಕ್ ಆದರೆ ಸಾಕು. ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಲಾಸ್ಟಿಗೆ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಒಂದು 10-12 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಈ ಒಗ್ಗರಣೆ ಜೊತೆ ಕರಿಬೇವಿನ ಸೊಪ್ಪು ತುಂಬ ಪರಿಮಳ ಜಾಸ್ತಿ ಮಾಡ್ತದೆ. ಈ ಒಗ್ಗರಣೆದು ಅಷ್ಟು ಚೆನ್ನಾಗಿರ್ತದೆ, ಅಂದರೆ ಅಷ್ಟು ಒಳ್ಳೆ ಪರಿಮಳ ಬರ್ತದೆ. ಈ ಕರಿಬೇವಿನ ಸೊಪ್ಪನ್ನು ಹಾಕೊಂಡ್ಮೇಲೆ ಇದನ್ನು ಸಹ ಹಾಗೆ ಒಂದು ಸ್ವಲ್ಪ 5-6 ಸೆಕೆಂಡ್ ಈ ಥರ ಹುರ್ಕೊಳ್ಬೇಕು. ಮತ್ತು ಕಲರ್ ನೋಡಿ ತುಂಬ ಚೇಂಜ್ ಆಗಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಅಷ್ಟಾದರೆ ಸಾಕು. ಈಗ ಇದು ಇಷ್ಟು ಸಾಕು ಒಗ್ಗರಣೆ ಆದದ್ದು. ಈಗ ನಾನು ಒಂದು ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯನ್ನು ಚೆನ್ನಾಗಿ ನೈಸಾಗಿ ತುರಿದುಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೀವು ಕಟ್ ಮಾಡಿಕೊಳ್ಳೋದಾದರೆ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇದಕ್ಕೆ. ಈಗ ಇದಕ್ಕೆ ನಾನು ಪೌಡರ್ ಮಾಡಿಟ್ಟುಕೊಂಡ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಹಳದಿ ಪೌಡರ್ ಇತ್ತಲ್ಲ, ಅದನ್ನು ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು 1-2 ನಿಮಿಷ ಇದನ್ನು ಹುರ್ಕೊಳ್ತೇನೆ. ಜಾಸ್ತಿ ಹುರ್ಕೊಳ್ಬೇಕಂತ ಇಲ್ಲ. ತೆಂಗಿನಕಾಯಿ ಎಲ್ಲ ಸ್ವಲ್ಪ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಅಷ್ಟು ಹುರ್ಕೊಂಡ್ರೆ ಸಾಕು. 1-2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗ್ತದೆ. ಈಗ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಅಂದರೆ ಹುರ್ಕೊಳ್ಳುವಾಗವೇ ಇದು ತೆಂಗಿನಕಾಯಿ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಅಂದರೆ ಈ ತೆಂಗಿನಕಾಯಿ ಜೊತೆ ಮಸಾಲದೆಲ್ಲ ಸೇರಿ ಕಲರ್ ಚೇಂಜ್ ಆಗ್ತದೆ. ಇಲ್ಲಿ ನಾನು 1 ಕಪ್ನಷ್ಟು ಹೆಸರು ಕಾಳನ್ನು ನೆನೆಸಿಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತೇನೆ. ನಾನು ಚೆನ್ನಾಗಿ ತೊಳೆದು ನೆನೆಸ್ಕೊಂಡಿದ್ದೆ. ಹಾಗೆ ನೆನೆಸಿಟ್ಟ ನೀರು ಜೊತೆವೇ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ತುಂಬ ನೀರು ಹಾಕ್ಕೊಳ್ಳಿಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಒಂದು ಸಲ ಈ ತೆಂಗಿನಕಾಯಿ ಮಸಾಲ ಮಿಶ್ರಣದೊಟ್ಟಿಗೆ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು. ಇದನ್ನು ಈ ಥರ ಚೆನ್ನಾಗಿ ಹೆಸರು ಕಾಳನ್ನು ಹುರ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಬೇಯಲಿಕ್ಕೆ ಇಡ್ತೇನೆ. ಅಂದರೆ ಹೆಸರು ಕಾಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಬೇಯಬೇಕು. ಆ ಕಡೆ ನಮ್ಮ ಕೆಸುವಿನೆಲ್ಲದ ಗಂಟು ಸಹ ತೇಟ್ಲ ಬೇಯ್ತಾ ಉಂಟು. ಅದು ಖಾಲಿ 15 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳಿಲ್ಲ, ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು. ಈಗ ಇದನ್ನು ಸ್ವಲ್ಪ ಎಲ್ಲ ಕಲಸ್ಕೊಂಡು ಮುಚ್ಚಿಟ್ಟು ಚೆನ್ನಾಗಿ ಇದು ಬೇಯುವವರೆಗೆ, ಅಂದರೆ ಹೆಸರು ಕಾಳಿದು ಈ ನೀರೆಲ್ಲ ಆರಿ ಸ್ವಲ್ಪ ಡ್ರೈ ಆಗ್ತದಲ್ಲ ಅಷ್ಟವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ನೋಡಿ, ಈಗ ಒಂದು 15 ನಿಮಿಷ ಆಗಿದೆ. ಈಗ ನೋಡಿ, ಒಂದು ಹೆಸರು ಕಾಳನ್ನು ತೆಗೆದು ಟೆಸ್ಟ್ ಮಾಡುವ ಬೆಂದಿದ ಅಂತ. ನೋಡಿ, ಸಾಫ್ಟಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಈಗ ಇದು ರೆಡಿಯಾಗಿದೆ. ನಾನು 15 ನಿಮಿಷ ಆದ ಕೂಡಲೇ ಕೆಸುವಿನೆಲೆ ತೇಟ್ಲವನ್ನು ಗ್ಯಾಸ್ ಆಫ್ ಮಾಡಿಕೊಂಡಿಟ್ಟಿದ್ದೆ. ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ನಾನು ಕಲಸ್ಲಿಕ್ಕೆಲ್ಲ ಹೋಗಿರಲಿಲ್ಲ, ಬರೀ ಬೇಯಿಸ್ಕೊಂಡದಷ್ಟೇ. ಈಗ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡು ಇದನ್ನು ತುಂಬ ಜಾಸ್ತಿ ಸೌಟಿಂದೆಲ್ಲ ಕಲಸ್ಲಿಕ್ಕೆ ಹೋಗಬಾರ್ದು. ಈ ಥರ ಸ್ವಲ್ಪ ಅಲ್ಲಾಡಿಸಿ ಒಂದು 6-7 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು.
ಅಂದರೆ ನಾನಿಲ್ಲಿ ನೀರು ಮೊದಲೇ ಹೇಳಿದ್ದೆಲ್ಲ ನೀರು ಸ್ವಲ್ಪ ಜಾಸ್ತಿ ಆಯ್ತಂತ ನಾನಿಲ್ಲಿ ನೀರು ಡ್ರೈ ಆಗೋವರೆಗೆ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ನೀರು ಬೇಗ ಡ್ರೈ ಆಗಲಿ ಅಂತ ಇದೇ ಥರ ಚೆನ್ನಾಗಿ ಒಂದು ನೀರು ಡ್ರೈ ಆಗೋವರೆಗೆ ನಾನು ಬೇಯಿಸ್ಕೊಂಡಿದ್ದೇನೆ. ಇಷ್ಟು ಕೆಸುವಿನೆಲೆ ಗಂಟಲ್ಲಿ ಒಂದು 2 ಗಂಟೆನ ಬಿಚ್ಕೊಂಡು ಹೋಗಿದೆ ಅಷ್ಟೇ. ಮತ್ತೆಲ್ಲ ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಗಂಟು ನೋಡಿದ್ರಲ್ಲ ಕರೆಕ್ಟಾಗಿ ಹಾಗೇ ಉಂಟು. ಒಂದು 2 ಗಂಟು ಬಿಚ್ಚಿ ಹೋಗಿತ್ತು ಅಷ್ಟೇ. ಮತ್ತೆಲ್ಲ ಕರೆಕ್ಟಾಗಿ ಆಗಿದೆ. ಈ ಹೆಸರು ಕಾಳು ಜೊತೆ ಇದರ ಟೇಸ್ಟು ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.